ದೆಹಲಿಯಲ್ಲೂ ಹುಡುಕಿದ್ರು ಇಲ್ಲ, ಬೆಂಗಳೂರಿನಲ್ಲಿ ಹುಡುಕಿದ್ರು ಕೂಡ ಇಲ್ಲ. ಯಡಿಯೂರಪ್ಪ ಎಲ್ಲಿದ್ದಾರೆ ಅನ್ನುವಂತಹ ಸಣ್ಣದೊಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ನಾಳೆ ಹೈಕೋರ್ಟ್ನಲ್ಲಿ ಬಿಎಸ್ವೈ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇದೆ. ಈ ಪೋಕ್ಸೋ ಪ್ರಕರಣವನ್ನ ರದ್ದು ಕೋರಿ ಬಿಎಸ್ ಯಡಿಯೂರಪ್ಪನವರು ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ. ನಾಳಿನ ಆದೇಶವನ್ನ ನೋಡಿಕೊಂಡು ಬಿಎಸ್ ಯಡಿಯೂರಪ್ಪನವರು ಮುಂದಿನ ಹೆಜ್ಜೆ ಇಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಒಂದು ಕಡೆ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಲಾಗಿದೆ, ಮತ್ತೊಂದು ಕಡೆ ಪೋಕ್ಸೋ ಕೇಸನ್ನ ಕ್ವಾಶ್ ಮಾಡಬೇಕು ಅಂತೇಳಿ ಬಿಎಸ್ ಯಡಿಯೂರಪ್ಪನವರು ಅರ್ಜಿ ಸಲ್ಲಿಸಿದ್ರು. ಅದು ನ್ಯಾಯಾಲಯದ ಮುಂದೆ ನಾಳೆ ಬರುತ್ತೆ. ನಾಳೆ ನ್ಯಾಯಾಲಯದಲ್ಲಿ ಯಾವ ರೀತಿಯ ಆದೇಶ ಬರುತ್ತೆ ಅನ್ನೋದರ ಮೇಲೆ ಬಿಎಸ್ ಯಡಿಯೂರಪ್ಪನವರು ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ. ಸಹಜವಾಗಿಯೇ ಕುತೂಹಲ ಅಂತೂ ಈ ಪ್ರಕರಣದಲ್ಲಿ ಮನೆ ಮಾಡ್ತಾ ಇದೆ. ನಾಳೆ ಪೋಕ್ಸೋ ಕೇಸನ್ನು ರದ್ದು ಮಾಡಬೇಕು ಅಂತೇಳಿ ಬಿಎಸ್ ಯಡಿಯೂರಪ್ಪನವರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಆ ಅರ್ಜಿಯನ್ನು ನೋಡಿಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ಲಿಕ್ಕೆ ಬಿಎಸ್ ಯಡಿಯೂರಪ್ಪನವರು ನಿರ್ಧರಿಸಿದಾರಾ ಅಂತ? ಬಹುತೇಕ ಆ ರೀತಿಯ ಬೆಳವಣಿಗೆಗಳೇ ಕಾಣ್ತಾ ಇರುವಂಥದ್ದು ಅರವಿಂದ್. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಯಾವ್ಯಾವ ರೀತಿಯಲ್ಲಿ ಕಾನೂನಾತ್ಮಕ ರಕ್ಷಣೆಯನ್ನ ಪಡ್ಕೊಳ್ಬೇಕು, ಕಾನೂನಿನ ರಕ್ಷಣೆನ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ 3 ತಿಂಗಳ ಹಿಂದೆ ಈ ಪ್ರಕರಣ ದಾಖಲಾಯಿತು. 3 ತಿಂಗಳ ಹಿಂದೆ ಪ್ರಕರಣ ದಾಖಲಾದ್ರೂ ಕೂಡ ಅವರು ಯಾವುದೇ ರೀತಿಯ ಕಾನೂನಿನ ರಕ್ಷಣೆಯನ್ನ ಪಡ್ಕೊಳ್ಳುವಂಥದ್ದಾಗ್ಲಿ ಅಥವಾ ಬೇರೆ ಯಾವುದೇ ರೀತಿ ಪ್ರಯತ್ನಗಳನ್ನಾಗ್ಲಿ ಮಾಡುವಂಥ ಪ್ರಯತ್ನಗಳನ್ನ ಅವರು ಮಾಡಲಿಲ್ಲ. ಯಾಕೆಂದ್ರೆ ನನ್ನ ವಿರುದ್ಧ ದಾಖಲಾಗಿರುವಂಥದ್ದು ಸುಳ್ಳು ಪ್ರಕರಣ. ಆ ಹಿನ್ನೆಲೆಯಲ್ಲಿ ನನಗೆ ರಿಲೀಫ್ ಸಿಕ್ಕುತ್ತೆ, ನನ್ನನ್ನು ಬಂಧನಕ್ಕೊಳಪಡಿಸುವಂಥದ್ದಾಗಲಿ ಅಥವಾ ನನ್ನ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ ಅಂತೇಳಿ ಅವರು ಪರಿಭಾವಿಸ್ಕೊಂಡಿದ್ರು. ಆದರೆ CID ಅಧಿಕಾರಿಗಳ ಮೂವ್ಮೆಂಟ್ಸ್ ಏನಿತ್ತು, ಆ ಮೂವ್ಮೆಂಟ್ಸ್ನ ಪ್ರಕಾರ ಅಂದರೆ ಅವರ ಆರೋಪಗಳೇನಿರುವಂಥದ್ದು ಸಾಕ್ಷ್ಯಗಳ ಮೇಲೆ ಒಂದು ಪ್ರಭಾವ ಬೀರುವಂಥದ್ದು ಮತ್ತು ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತೆಗೆ ಹಣದ ಆಮಿಷವನ್ನು ಕೂಡ ಒಡ್ಡಿದ್ದಾರೆ ಅಂತೇಳಿ ಹೊಸದಾಗಿ ಒಂದು ಕಾಯ್ದೆಯನ್ನು ಯಾವಾಗ ಪ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ತಕ್ಷಣವೇ ಅಂದರೆ ಯಾವಾಗ ಮೊನ್ನೆ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ರು, ಆ ತಕ್ಷಣವೇ ಪ್ರಕರಣವನ್ನು ರದ್ದು ಕೊಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ನಿನ್ನೆ ಅರೆಸ್ಟ್ ವಾರೆಂಟ್ಗೆ ಲೋಯರ್ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ ಬಳಿಕ ಇವತ್ತು ಬೆಳಗ್ಗೆ ತರಾತುರಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ. ಆ ಕಡೆ ಸಂತ್ರಸ್ತೆಯ ಸಹೋದರನು ಒಬ್ಬ ಯಡಿಯೂರಪ್ಪ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾರೆ. ಈ ಎಲ್ಲ ವಿಚಾರಗಳೇನಿತ್ತು ಆ ವಿಚಾರಗಳು ಈಗ ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿ ವಿಚಾರಣೆಗೆ ಬರ್ತಾ ಇರುವಂಥದ್ದು. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತವೆ, ಜೊತೆಗೆ ಯಡಿಯೂರಪ್ಪನವ್ರಿಗೆ ಅಲ್ಲಿ ರಿಲೀಫ್ ಸಿಕ್ಕುತ್ತಾ ಅಥವಾ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅಥವಾ ಬಲವಂತದ ಕ್ರಮಗಳನ್ನ ಕೈಗೊಳ್ಳಬೇಡಿ ಅಂತ ಏನಾದರೂ ಆದೇಶವನ್ನ ಕೊಡ್ತಾರಾ ಅಥವಾ ಯಾವ ರೀತಿಯ ಬೆಳವಣಿಗೆಗಳಾಗ್ತವೆ ಹೈಕೋರ್ಟ್ನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಈಗ ಯಡಿಯೂರಪ್ಪನವ್ರಿಗೆ ಇರುವಂಥದ್ದು ಒಂದೇ ಒಂದು ದಾರಿ, ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯ ಮೂವ್ಮೆಂಟ್ಸ್ಗಳಾಗ್ತವೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲದಿಂದ ಕಾಯಬೇಕಾಗಿರುವಂತಹ ಪರಿಸ್ಥಿತಿ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗಂತೂ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ನಾಳೆಯ ಕೋರ್ಟ್ನಲ್ಲಿ ಯಡಿಯೂರಪ್ಪನವರ ಭವಿಷ್ಯ ನಿರ್ಧಾರವಾಗುತ್ತೆ. ವಿಚಾರಣೆ ನಂತರದಲ್ಲಿ ನಾಳೆನೇ ಆದೇಶ ಆಗುತ್ತಾ ಅಥವಾ ಮತ್ತೆ ಮುಂದಕ್ಕೆ ಹೋಗುತ್ತಾ, ಅದರ ಮೇಲೆ ಇನ್ನೊಂದಷ್ಟು ದಿನಗಳ ಕಸರತ್ತು ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ನೋಡಬೇಕು. ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ, ಏನೆಲ್ಲ ಇದೆ ಈ ರಿಟ್ ಅರ್ಜಿಯಲ್ಲಿ, ಆ ಡೀಟೇಲ್ಸ್ನೆಲ್ಲವನ್ನು ಕೂಡ ನೀವು ಈಗ ನೋಡಿದ್ದೀರಿ. ಇಲ್ಲಿ ವಿಳಂಬ ಆಗಿದೆ 3 ತಿಂಗಳ ಅವಧಿಯಲ್ಲಿ. ಆದಷ್ಟು ಬೇಗ ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕು, ತನಿಖೆಯನ್ನ ನಡೆಸಬೇಕು, ಇಲ್ಲದಿದ್ದರೆ ಸಾಕ್ಷ್ಯ ನಾಶ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ತಿಳಿಸಲಾಗಿದೆ.